ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಧರ್ಮಸ್ಥಳ ಈಗಾಗಲೇ ತನ್ನ ಅಂತಿಮ ಗಂತವ್ಯದತ್ತ ಬರ್ತಾ ಇದೆಯಾ, ಇದೊಂದು ಏನಾದರೂ ರಿಸಲ್ಟ್ ಸಿಗ್ತದೆಯಾ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದ್ದಾವೆ. ಕಾರಣ ಇಷ್ಟ, ಮಹಿಳಾ ನಿಯೋಗ ನಮ್ಮ ಮುಖ್ಯಮಂತ್ರಿಯವರಿಗೆ ಸಿದ್ದರಾಮಯ್ಯನವ್ರಿಗೆ ಭೇಟಿಯಾಗ ಇಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಮತ್ತೊಮ್ಮೆ ವಿಸ್ತೃತವಾಗಿ ಮನವಿ ಸಲ್ಲಿಸುವ ಜೊತೆಗೆ ಪತ್ರ ಸಲ್ಲಿಸುವ ಜೊತೆಗೆ ಇದಕ್ಕೊಂದು ಅಂತ್ಯ ಕಾಣಿಸ್ಬೇಕು. ಇಲ್ಲಿ ನಿಶ್ಚಿತವಾಗಿಯೂ 1-2 ಆಗಿದ್ದು ನಡೀತಾ ಇತ್ತು. ನಿರಂತರವಾಗಿ ಹಾಗೆ ಬೀಳ್ತಾ ಇದ್ದಾವೆ ಹೆಣಗಳು, ಬಿದ್ದಂಥ ದಾಖಲೆಗಳಿದ್ದಾವೆ. ಆದರೆ ಇವತ್ತಿಗೆ ಇದ್ರ ಹಿಂದಿದ್ದಂಥವ್ರು ಯಾರು ಅನ್ನೋ ಉತ್ತರ ಸಿಗಲಿಲ್ಲ. ಸೌಜನ್ಯ ಅನ್ನುವಂಥ ಒಬ್ಬ ಅಮಾಯಕ ಹೆಣ್ಣು ಮಗಳ ಮೇಲೆ ಒಬ್ಬ ಹೆಣ್ಣು ಕೂಸಿನ ಮೇಲೆ ಆದ ದಾಳಿ ಜಘನ್ಯ ಅಪರಾಧ. ಅದ್ರ ಜೊತೆಗೆ ಪದ್ಮಲತಾ ಆಗಿರ್ಬೋದು, ಯಮನ ಅವ್ರದ್ದಾಗಿರ್ಬೋದು, ಅವ್ರ ಅಣ್ಣ ನಾರಾಯಣ ಅವ್ರದ್ದಾಗಿರ್ಬೋದು, 1-2 ಇವೆಲ್ಲ ಯಾಕೆ ತನಿಖೆ ಆಗಬಾರ್ದು, ಇವುಗಳು ತನಿಖೆ ಯಾಕೆ ಮಾಡ್ತಾ ಇಲ್ಲ? ಕೇವಲ ಈ ಮೂಳೆಗಳ ಮತ್ತು ಅಸ್ಥಿಪಂಜರ ಹುಡುಕೋದಕ್ಕಷ್ಟೇ ಸೀಮಿತನು SIT ಅಂತ ಅನೇಕ ಪ್ರಶ್ನೆಗಳನ್ನು ಮಾಡಿದ್ದಾರೆ ಈ ಹೋರಾಟಗಾರ್ತಿಯರು. ಇಲ್ಲ, ಹೋರಾಟಗಾರ್ತಿ